ಇನ್ನು ಇವತ್ತು ರಾಷ್ಟ್ರವ್ಯಾಪಿ ಇನ್ಫ್ಯಾಕ್ಟ್ ವಿಶ್ವದಾದ್ಯಂತ ನೀಟ್ ಮರುಪರೀಕ್ಷೆ ನಡೀತಾ ಇದೆ. ಸೊ ಈ ಒಂದು ಪರೀಕ್ಷೆಯ ವೇಳೆ ಅಭ್ಯರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ ಲೇಟಾಗಿ ಬಂದಿದ್ದಕ್ಕೆ ಎಕ್ಸಾಮ್ ಸೆಂಟರ್ಗೆ ಎಂಟ್ರಿಯನ್ನು ಕೊಟ್ಟಿಲ್ಲ, ಪ್ರವೇಶವನ್ನು ನಿರಾಕರಿಸಲಾಗಿದೆ. ಹೀಗಾಗಿ ನೀಟ್ ಪರೀಕ್ಷೆಯ ವೇಳೆ ಅಭ್ಯರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ಆ ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬಿಡದೇ ಇದ್ದಿದ್ದಕ್ಕೆ ಅಭ್ಯರ್ಥಿಗಳು ಗುಳುವಂತ ಹತ್ತಿದ್ದಾರೆ. ಬೆಂಗಳೂರಿನ ರಾಮನಾರಾಯಣ್ ಚೆಲ್ಲಾರಾಮ್ ಕಾಲೇಜಿನ ಮುಂದೆ ಅಭ್ಯರ್ಥಿಗಳು ಕಣ್ಣೀರು ಹಾಕಿದ್ದಾರೆ. ಕೇವಲ ನಮ್ಮ ನಗರ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಅಥವಾ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೆಹಲಿ, ಮಧ್ಯಪ್ರದೇಶ ಇಲ್ಲೂ ಕೂಡ ಕಣ್ಣೀರಿನ ದೃಶ್ಯಗಳು ಕಂಡು ಬಂದಿತ್ತು. ನೋಡಿ, ಲೇಟಾಗಿ ಬಂದಿದ್ದಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳಿ ನಿರಾಕರಿಸಿದ್ದಕ್ಕೆ ಅಭ್ಯರ್ಥಿಗಳು ಕಣ್ಣೀರಿಟ್ಟಿದ್ದಾರೆ. ಒಂದೊಂದು ಸರ್ತಿ ಅನಿಸುತ್ತೆ ಪಾಪ ಅಭ್ಯರ್ಥಿಗಳು ಅಂದರೆ ವಿದ್ಯಾರ್ಥಿಗಳು, ಎಸ್ಪೆಷಲಿ PUC ನೀಟ್ ಆಸ್ಪಿರೆಂಟ್ ಈ ಎಲ್ಲ ಎಕ್ಸಾಮನ್ನು ಬರೀಬೇಕು ಅಂತ ಇದ್ದವರು ನಿಜವಾಗ್ಲೂ ಒಂದು ರೀತಿ ಶಾಪಗ್ರಸ್ತ ವ್ಯಕ್ತಿಗಳು. ಯಾಕೆ ಅಂತಂದರೆ ಕಷ್ಟಪಟ್ಟು ಓದಿ ಬರೀತಾರೆ, ಯಾವುದೋ ಮೂಲೆಯಲ್ಲಿ ಯಾರೋ ಕೂತ್ಕೊಂಡು ಮಾಡುವಂಥ ಅಸಹ್ಯಕರ ಕೆಲಸಕ್ಕೆ ಪೇಪರ್ ಲೀಕ್ ಆಗುತ್ತೆ. ಅಷ್ಟು ದಿನಗಳ ಕಾಲ ಕಷ್ಟಪಟ್ಟು ಓದಿದಂಥ ಆ ಶ್ರಮ, ಆ ಸಮಯ, ಆ ಆಕಾಂಕ್ಷೆ ಎಲ್ಲವೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತಿಂದಂಗೆ ಆಗ್ಬಿಡುತ್ತೆ. ಸರ್ಕಾರ ಮಾಡಿರುವಂಥ ಅಥವಾ ಸರ್ಕಾರದಿಂದ ಆಗಿರುವಂಥ NTA ಇನ್ಫ್ಯಾಕ್ಟ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಯಾವ ರೀತಿಯಾದಂಥ ಒಂದು ಎಡವಟ್ಟನ್ನು ಮಾಡಿತ್ತು, ಆ ಎಡವಟ್ಟಾಗದೇ ಇದ್ದಿದ್ದರೆ ಈ ವಿದ್ಯಾರ್ಥಿಗಳು ಮೊದಲ ಸಲ ಏನು ನೀಟ್ ಎಕ್ಸಾಮ್ ಬರೆದಿದ್ರು ಆ ರಿಸಲ್ಟ್ ತಗೊಂಡು ಬೇರೆ ಬೇರೆ ಕಾಲೇಜ್ ಸೇರ್ಕೊಳ್ತಾ ಇದ್ರು. ಮರುಪರೀಕ್ಷೆ ಯಾವ ಕಾರಣಕ್ಕಾಗಿ ಆಗ್ತಾ ಇದೆ, ಯಾರ ತಪ್ಪಿನಿಂದ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಈ ಎಲ್ಲ ದೃಶ್ಯಗಳು ಕೂಡ ಕಾಣುವಂಥ ಅವಶ್ಯಕತೆನೇ ಇರೋದಿಲ್ಲ. ಅವ್ರು ಮಾಡಿರುವಂಥ ತಪ್ಪಿಂದ ಮತ್ತೊಮ್ಮೆ ಬರೆಯೋ ಥರ ಆಯಿತು, ಮತ್ತೊಮ್ಮೆ ಪ್ರಿಪೇರ್ ಆಗೋ ಥರ ಆಯಿತು. ಅಟ್ಲೀಸ್ಟ್ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ವಲ್ಪ ಲೂಸ್ ಮಾಡಬೇಕು. ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಪರೀಕ್ಷಾರ್ಥಿಗಳು ಕಣ್ಣೀರು ಹಾಕ್ತಿದ್ದಾರೆ ಅಂತ ಗಮನಿಸ್ತಾ ಇದ್ದೀರಿ. ಮಧ್ಯಪ್ರದೇಶದಲ್ಲೂ ಅಷ್ಟೇ ನೋಡಿ, ಆ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ಮೊದಲನೇ ಬಾರಿನೇ ವ್ಯವಸ್ಥೆ ಕರೆಕ್ಟಾಗಿ ಇದ್ದಿದ್ದರೆ ಈ ರೀತಿಯಾಗಿ ಎರಡನೇ ಬಾರಿ ಬಂದು ಬರಿಬೇಕಾದಂಥ ಅವಶ್ಯಕತೆ ಯಾಕೆ ಬರ್ತಾ ಇತ್ತು? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ರೂಲ್ ಇಸ್ ಅ ರೂಲ್ ಇವನ್ ಫಾರ್ ಅ ಫೂಲ್ ಅಂತ ಹೇಳ್ತಾರಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ. ಆದರೆ ಆ ರೂಲ್ಸ್ ಯಾಕಾಗಿ ಬಂದಿದೆ ಎರಡನೇ ಬಾರಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಸ್ವಲ್ಪ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಯಾಕಂದರೆ ನೀಟ್ ಎಕ್ಸಾಮ್ ಅನ್ನುವಂಥದ್ದು PUC ಥರ 6 ಸಬ್ಜೆಕ್ಟು, ಪ್ರಾಕ್ಟಿಕಲ್ಲು ಇದೆಲ್ಲ ಇರೋದಿಲ್ಲ. ಕೇವಲ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಷ್ಟೇ. ಅಕಸ್ಮಾತ್ ಅಲ್ಲಿ ಕಡಿಮೆ ಅಂಕ ಬಂತು ಅಥವಾ ಅಂದ್ಕೊಂಡಂಥ ಅಂಕ ಲಭಿಸಿಲ್ಲ, ಈ ರೀತಿಯಾಗಿ ಅಡ್ಮಿಷನ್ ಆಗಿದ್ರೂ ಕೂಡ ಎಕ್ಸಾಮಿನೇಷನ್ ಹಾಲ್ಗೆ ಬಿಟ್ಟಿಲ್ಲ ಅನ್ನುವಂಥ ಕಾರಣದಿಂದ, ಚಿಕ್ಕ ಪುಟ್ಟ ಕಾರಣಗಳಿಂದ ಲೇಟಾಗಿ ಬಂದರು. ಈ ಕಾರಣಗಳಿಂದಾಗಿ ಒಂದು ವರ್ಷನೇ ಹೋಗುತ್ತೆ. ಯಾಕಂದರೆ ಮತ್ತೆ ನೀಟ್ ಎಕ್ಸಾಮ್ PUC ಥರ ಸಪ್ಲಿಮೆಂಟರಿ ಎಕ್ಸಾಮ್ ಬರೋದಿಲ್ಲ, ಪೂರಕ ಪರೀಕ್ಷೆ ಬರೋದಿಲ್ಲ, ಮತ್ತೊಮ್ಮೆ ಮುಂದಿನ ವರ್ಷನೇ ಬರುವಂಥದ್ದು. ಸೊ ಆಗ ಆ ಜೀವನದ ಒಂದು ಅತ್ಯಮೂಲ್ಯ ವರ್ಷ ಹಾಳಾದಂತಾಗುತ್ತೆ. ಅಲ್ಲಿರುವಂಥ ಎಕ್ಸಾಮಿನೇಷನ್ ಸೆಂಟರ್ನ ಸಿಬ್ಬಂದಿ ಕೂಡ ಇದನ್ನು ಗಮನಿಸಬೇಕು. ತಮ್ಮ ಮಕ್ಕಳು ಆ ರೀತಿಯಾಗಿ ಇದ್ದಿದ್ದರೆ ಬಹುಶಃ ಇದೇ ರೀತಿಯಾಗಿ ನಿರಾಕರಿಸ್ತಾ ಇದ್ರ ಎಂಟ್ರೆನ್ಸ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.